ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಮತ್ತೊಂದು ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ರಾತ್ರಿ 1 ಗಂಟೆಗೆ ಬಂದು ಲೀಲಾಬಾದ್ ರೋಡ್ ಅಲ್ಲಿ ಲೋಡಿಂಗ್ ಪಾಯಿಂಟ್ 8 ಕಿಲೋಮೀಟರ್ ಇದೆ, ಅಲ್ಲಿ ಬಂದು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದ್ರೆ ಟೈರು ಏರ್ ಕಡಿಮೆ ಇತ್ತು. ಅದಕ್ಕೋ ಡಮ್ಮಿದು ಒಳಗಡೆ ಟೈರು ಏರ್ ಚೆಕ್ ಮಾಡಿದ್ರೆ ಬರೀ 60 ಪೌಂಡ್ ಇದೆ. ಅದಕ್ಕೋಸ್ಕರ ಬಿಚ್ಚಿಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೀನಿ, ಏನ್ ಪಿನ್ ಪಂಚರ್ ಏನಾದ್ರು ಇರ್ಬೋದಾ ಅಂತ ಹೇಳ್ಬಿಟ್ಟು ಟೈರ್ ಬಿಚ್ಚಿಸ್ತಾ ಇದ್ದೀನಿ. ಬೋಲ್ಟ್ ಚುಚ್ಕೊಬಿಟ್ಟಿದೆ ಟೈರ್. ಈಗ ಟೈರ್ಗೂ ಪ್ಯಾಚ್ ಹಾಕ್ಬೇಕು ಮತ್ತೆ ಟ್ಯೂಬ್ ಪಂಚರ್ ಹಾಕಿಸ್ಬೇಕು. ಇನ್ನು 9 ಕಿಲೋಮೀಟರ್ ಐತೆ ರಂಗಪ್ಪ ಇಲ್ಲಿಂದ. 700 ರೂಪಾಯಿ ಆಯ್ತು. ಒಂದ್ ವೀಲ್ ಬೋಲ್ಟ್ ಬೇರೆ ಕಟ್ ಆಯ್ತು. ಈ ಟ್ರಿಪ್ ನಮ್ ಟೈಮೇ ಸರಿ ಇಲ್ಲ, ಯಾಕೋ ಬರೀ ಲಾಸ್ ಲಾಸ್ ಲಾಸ್. ರಂಗಪ್ಪ, ಒಂದು ಉಪ್ಪು ಬೋಲ್ಟ್ ಕಟ್ ಆಗ್ಬಿಟ್ಟಿದೆ. ಮಳೆಗಾಲ ನೀರ್ ಹೋಗ್ಬಿಟ್ಟಿದೆ, ಬೋಲ್ಟ್ ಹಾಕೋಣ. ಮತ್ತೆ ಅಲ್ಲೇದೊಂದು ಹೈಟೆಕ್ ಪಟ್ಟಿದ್ ಬೋಲ್ಟ್ ಉದ್ರೋಗ್ಬಿಟ್ಟಿದೆ. ಒಳಗಡೆ ಹೋಗ್ಬಿಟ್ಟು ಬೋಲ್ಟ್ ಒಳಗಡೆ ಹೈಟೆಕ್ ಪಟ್ಟಿದ್ದು ಒಂದು ಬೋಲ್ಟ್ ಬಿದ್ದೋಗಿತ್ತು, ಅದನ್ನ ಹಾಕಿ ಎಲ್ಲ ಟೈಟ್ ಮಾಡಿದ್ವಿ. ಉಕ್ ಬೋಲ್ಟ್ ಮತ್ತೆ ಹೈಟೆಕ್ ಪಟ್ಟಿದೆಲ್ಲ. ಮಳೆ ಬಂದಿದ್ರಿಂದ ನಮ್ಮ ಟಾರ್ಪಲ್ಗಳು ಇವು ಕೆಳಗಡೆ ಹಾಕವು ಪ್ಲಾಟ್ಫಾರಮ್ಗೆ ಎಲ್ಲ ನೆಂದೋಗಿದ್ವು. ಅದಕ್ಕೆ ಎಲ್ಲ ಇಲ್ಲಿ ಒಣಗಾಕಿದೀವಿ. ಬೆಳಗ್ಗೆ ಬಿಸಿಲು ಜೋರಾಗಿದೆ ಇಲ್ಲಿ. ಕುಡಿಯೋಣ, ಬಿಸಿಲು ಜಾಸ್ತಿ, ನೆಳ್ಗೋಗ್ಬಿಟ್ಟಿದ್ಯಾ ಎಂದು ಅಭ್ಯಾಸ ಇಲ್ಲ. ಇಲ್ಲಿ ಕ್ಲೈಮೇಟ್ ಹೆಂಗೆ ಕಣ, ಏನು ಮಾಡೋಕ್ಕಾಗಲ್ಲ. ರಂಗಪ್ಪ, ಟೀ ಕುಡ್ಕೊಂಡು ಅವಲಕ್ಕಿ ಮಾಡೋಣ ಟಿಫನ್ಗೆ. ಏನು ಟೈಮ್ ಐತೆ ಬೇಜಾನು, ಅವಲಕ್ಕಿ ಮಾಡ್ಕೊಂಡು ತಿನ್ಕೊಳ್ಳೋಣ. ಏನಿಲ್ಲ, ಹಾಕೊಂದಾದ್ಮೇಲೆ ರಂಗಪ್ಪ ಅವಲಕ್ಕಿ ಮಾಡೋಣ. ನೆನಕ್ ಅವಲಕ್ಕಿನ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಅವಲಕ್ಕಿ ನೆನ್ಸ್ಕೊಂಡು ಇಟ್ಕೊಂಡಿದೀವಿ. ಎಣ್ಣೆ ಹಾಕೊಳ್ಳೋಣ ರಂಗಪ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಎಣ್ಣೆ ಬಿಸಿ ಆಗೈತೆ, ಸಾಸಿವೆ ಹಾಕೊಳ್ಳೋಣ. ಎಲ್ಲ ಚಿಟ ಪಟ ಪಟ ಅಂತ ಇದಾವೆ. ಹಾಕೊಳ್ಳೋಣ. ಮೆಣಸಿನ್ಕಾಯಿ ರೋಸ್ಟ್ ಆಗವೆ. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ಯಾವ ರಂಗಪ್ಪ. ಟೊಮೆಟೊ ಹಣ್ಣು ಹಾಕೊಳ್ಳೋಣ. ನೋಡ್ಕ, ಮನ್ಯಾಗ ನೀನು ಒಬ್ಬೊಬ್ನೇ ಇದ್ದಾಗ ಮಾಡ್ಕೊಂಡು ತಿನ್ನಕ್ಕೆ ಹೆಂಗೆ ಅಂತ ಗೊತ್ತಾಗುತ್ತೆ. ಏನು ಬರಲ್ಲ ಅಂತೆಲ್ಲ, ನೋಡ್ಕ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಯೂಸ್ ಆಗುತ್ತೆ. ಒಬ್ಬೊಬ್ರೆ ಇದ್ದಾಗ ಮನೇಲಿ ಮಾಡ್ಕೊಂಡು ತಿನ್ಬೋದು, ಯಾರು ಮಾಡೋರಿಲ್ಲ ಅಂದಾಗ. ರಂಗಪ್ಪ, ನಮ್ಗೆ ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು, ಕಡಿಮೆ ಇದ್ರೆ ಹಾಕೋಬಹುದು, ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ಅದಕ್ಕೆ ನೋಡ್ಕೊಂಡು ಕಡಿಮೆನೆ ಹಾಕೋಬೇಕು. ಸ್ವಲ್ಪ ಲೈಟಾಗಿ ಅರಿಶಿನ ಪುಡಿ ಹಾಕೊಳ್ಳೋಣ ರಂಗಪ್ಪ. ಅವಲಕ್ಕಿ ಹಾಕೊಳ್ಳೋಣ. ಮುಗ್ದೋಯ್ತು. ಉಪ್ಪು ಚೆಕ್ ಮಾಡ್ಕೊಂಡು ಎಷ್ಟ್ ಬೇಕೋ ಅಷ್ಟು ಹಾಕೊಂಡ್ರೆ ಮುಗ್ದೋಯ್ತು. ಅವಲಕ್ಕಿ ರೆಡಿ, ಟಿಫನ್ ರೆಡಿ ಆಯ್ತು. ಈಸಿ, ಬೇಗ ಆಗುತ್ತೆ, ಟೈಮ್ ಜಾಸ್ತಿ ತಗೊಳಲ್ಲ. ಟೈಮ್ ಸೇವ್ ಆಗುತ್ತೆ ನಮ್ಗೂನು. ಹೆಂಗಿದೆ ರಂಗಪ್ಪ? ಏ, ಮನ್ಯಾಗೆಲ್ಲ ಮಾಡ್ದಂಗ ಐತೇನೋ. ಗಾಡಿಯಾಗ ನಾವ್ ಏನ್ ಸಿಕ್ಕಿರೋದನ್ನ ಹಾಕ್ತಾ ಇರ್ತೀವಿ ಅಷ್ಟೇ, ಏನೋ ಗೊತ್ತಿರೋದ ಅಷ್ಟೇ, ಬಂದಂಗ ಮಾಡ್ತೀವಿ. ಬೇಗ ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ. ಕಡ್ಲೆ ಬೀಜ ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ಕಡ್ಲೆ ಬೀಜ ಇಲ್ಲ, ಖಾಲಿ ಆಗ್ಬಿಟ್ಟಾವೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ? ಚೆನ್ನಾಗೈತ್ ರಂಗಪ್ಪ. ಕಡ್ಲೆ ಬೀಜ ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ಕಡ್ಲೆ ಬೀಜ ಇದ್ದಿದ್ರೆ ಸಖತ್ತಾಗಿರೋದು. ಉಪ್ಪಿನಕಾಯಿ ಅವಲಕ್ಕಿ ಕಾಂಬಿನೇಷನ್ ಚೆನ್ನಾಗೈತೆ.
ರಂಗಪ್ಪ ಟಿಫನ್ ಆಯ್ತಲ್ಲ ಹೋಗ್ಬಿಟ್ಟು ಬಾ ಟಾರ್ಪಲ್ ಹೊಡೆದು ಒಣಗಿರ್ತವೆ ಎತ್ಬಿಟ್ಟು ಮಡ್ಚ್ಬಿಟ್ಟು ಬಾಡಿಗೆ ಹಾಕನ ಚೆಕ್ ಮಾಡೋಣ. ಹಾ ಒಣಗಿರ್ತಾವೆಲ್ಲ ಚೆನ್ನಾಗಿ ಒಣಗ್ಯಾವ ಅಲ್ವಾ ರಂಗಪ್ಪ? ಇಲ್ಲ ಅಂದ್ರೆ ನೆಂದೋಗ್ಬಿಡ್ತದೆ, ಅದಕ್ಕೆ ಒಂದು ಗಾಡಿಯಾಗ ಹಾಕಿದ್ರು ಒಣಕಂತವೆ. ಇನ್ನೂ ಒಂದು 10 ನಿಮಿಷ ಆಗುತ್ತೆ, ಮಡ್ಚ್ಬಿಟ್ಟು ಗಾಡಿಯಾಗ ಹಾಕನ. ಇವಾಗ್ಲೇ ಹಾಕಿದ್ರೆ ರೆಡಿ ಆಗಿದ್ದಾರೆ, ಲೋಡಿಂಗ್ ಏನು ಲೇಟ್ ಆಗಲ್ಲ. ಫಿಲ್ಟ್ರ್ ನೀರು ಕೋಲ್ಡ್ ಆಗಿದ್ದಾವೆ, 1 ಕ್ಯಾನ್ ಇಟ್ಕೊಂತೀವಿ. ಲೋಡಿಂಗ್ ಪಾಯಿಂಟ್ ಗಾಡಿ ರಿವರ್ಸ್ ಹೊಡೆದು ಬಿಟ್ಟಿದ್ದೀನಿ. ನಮ್ಮ ರಂಗಪ್ಪ ಎಲ್ಲ ನೀರು ತಗೊಬರಕ್ಕೆ ಹೋಗಿ ಫಿಲ್ಟರ್ ನೀರು ನೆಂದೋಗ್ಬಿಟ್ಟಿದ್ದಾನೆ. 11 ಗಂಟೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು, ಈಗ 2ನೇ ಟೀ ಹಾಕ್ತಾ ಇದ್ದಾರೆ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 5:15 ಆಯಿತು ಲೋಡ್ ಮಾಡುವಾಗ. ಟಿರ್ಪಲ್ ಹಾಕ್ಬೇಕೀಗ, ಟಾರ್ಪಲ್ಲು. ನಮ್ಮ ರಂಗಪ್ಪ ಹೋಗಿದ್ದಾನೆ ಮೇಲ್ಗಡೆ ಟಾರ್ಪಲ್ ಹಾಕಕ್ಕೆ. 5:15ಗೆ ಲೋಡ್ ಆಗಿದ್ದು, 6:15 ಆಯಿತು. ನಮ್ಮ ರಂಗಪ್ಪನ ಹಿಡ್ಕೊಂಡು ಫಸ್ಟ್ ಟೈಮು ಗಾಡಿಗೆ ಬಂದಿರೋದು. ಅವನು ಕ್ಯಾಂಟ್ರು ಒಂದೇ 1 ತಿಂಗಳಂತೆ ಓಡಿಸಿದ್ದು. 6:30 ಆಗೋಯ್ತು ಈಗ ಟಾರ್ಪಲ್ ಹಾಕೋ ಅಷ್ಟೊತ್ತಿಗೆ. ನಮ್ಮ ರಂಗಪ್ಪ ಬರ್ತಾ ಇದ್ದಂಗೆ ಕೆಳಕೀಗ ಹಗ್ಗ ಬಿಟ್ಟ ಹೆಂಗೋ ಹೆಲ್ಪ್ ಮಾಡ್ದೆ ಸ್ವಲ್ಪ. ಈಗ ಹೋಗ್ಬಿಟ್ಟು ಕಾಟ ಮಾಡಿಸ್ತೀವಿ. ಫಸ್ಟು ಸ್ನಾನ ಮಾಡೋಣ. ಬೆವ್ರಂದ್ರೆ ಬೆವರು, ಹಗ್ಗ ಟಾರ್ಪಲ್ ಹಾಕೋ ಅಷ್ಟೊತ್ತಿಗೆ ಸೆಕೆಂಡ್ ನೀರು ಕಿತ್ಕೊಂಡೋಯ್ತು. ಬಕೆಟ್ ತಗ, ಟವಲ್ ತಗ, ಸೋಪ್ ತಗ, ಹೋಗಿ ಇಬ್ರು ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ. ಸ್ನಾನ ಮಾಡಿದ ಕೊಳ್ಳೆ ಫ್ರೆಶ್ ಆಯ್ತು ರಂಗಪ್ಪ. ಸ್ನಾನ ಮಾಡಿ ಕಡ್ಡಿ ಎಣ್ಸಿದೀವಿ, ಬಿಲ್ಲು ಕೊಟ್ರು. ಹೊರಡೋಣ ಹೈದ್ರಾಬಾದ್ಗೆ, ಇದು ಲೋಡು. ಹೋಗೋಣ ಇಲ್ಲಿಂದ ಹೊರಡೋಣ. ಸ್ನಾನ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ. ಇಲ್ಲಿ ದಿನಕ್ಕೆ 3 ಸತಿ ಸ್ನಾನ ಮಾಡ್ಬೇಕು ಇಲ್ಲಿರೋ ಕ್ಲೈಮೇಟ್ಗೆ. ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಸಂಜೆ ಒಂದ್ಸತಿ. ಲೋಡಿಂಗ್ ಪಾಯಿಂಟ್ ಒಳ್ಳೆ ಹೈವೇ ಪಕ್ಕ ಚೆನ್ನಾಗಿದೆ ಅಣ್ಣ ಇದು. ಹೈವೇ ಪಕ್ಕದಾಗೆ ಇದು. ಸ್ನೇಹಿತರೆ, ಟೈಮು 9:30 ಆಯಿತು. ಬೆಳಗ್ಗೆ ಅವಲಕ್ಕಿ ಮಾಡಿ ತಿಂದಿದ್ದಷ್ಟೇ, ಅದೇ ಸ್ವಲ್ಪ ಇತ್ತು. ಮಧ್ಯಾಹ್ನ ರಂಗಪ್ಪ ತಿನ್ಕೊಂಡ ಲೋಡಿಂಗ್ ಆಗೋದು ಲೇಟ್ ಮಾಡಿಬಿಟ್ರು. 11 ಗಂಟೆಗೆ ಬಿಟ್ಕೊಂಡವರು 5:15 ಮಾಡಿಬಿಟ್ರು. ಹಗ್ಗ ಟಾರ್ಪಲ್ ಹಾಕೋ ಅಷ್ಟೊತ್ತಿಗೆ 6:15 ಆಯಿತು. ಬಿಲ್ ಕೊಡೋಕೆ 8 ಗಂಟೆ ಮಾಡಿದ್ರು. ಸ್ನಾನ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಡಾಬಾದಲ್ಲಿ ನಿಲ್ಸಿದ್ದೀವಿ. ರಂಗಪ್ಪ, ಅದು ಮಟರ್ ಪನ್ನೀರು ಹೆಂಗಿದೆ ಹೇಳು? ಟೇಸ್ಟ್ ಮಾಡ್ತಾ ಇದೆಯಲ್ಲ? ಚೆನ್ನಾಗಿದೆ ಅಣ್ಣ. ಚೆನ್ನಾಯ್ತಾ? UPದು ಮಟರ್ ಪನ್ನೀರು ಚೆನ್ನಾಗಿದೆ. ಹೆಂಗೈತಣ್ಣ ರಗಣ ನಿಮಗೆ? ಮಟರ್ ಪನ್ನೀರು ಚೆನ್ನಾಯ್ತಣ್ಣ. ಹಾಂ, ರೊಟ್ಟಿ ಒಂದು ಸ್ವಲ್ಪ ದಪ್ಪ ಇದೆ, ಅದು ಬಿಟ್ಟರೆ ಚೆನ್ನಾಗಿದೆ ಅಲ್ಲ? ತಂದೂರಿ ರೊಟ್ಟಿ ಇದು. ಹಾಂ, ಚೆನ್ನಾಗೈತೆ ತಂದೂರಿ ರೊಟ್ಟಿ. ಊಟ ಹೆಂಗಿತ್ತು ರಂಗಪ್ಪ? ಸೆಟ್ ಆಯ್ತೇನೋ ಊಟ? ಚೆನ್ನಾಗಿತ್ತಣ್ಣ. ಏನ್ ಚೆನ್ನಾಗೈತಪ್ಪ ಊಟದಲ್ಲಿ. ಈ ರೋಡ್ ನೋಡಿ ಯಾವ ತರ ಐತೆ ಹಬ್ಬ. ಇನ್ನ 9 ಕಿಲೋಮೀಟರ್ ಐತೆ ಬಾ, ಹತ್ರಕ್ ಬಂದಿದೀವಿ. ಇನ್ನೇನು ಅದಂದ್ರೆ ಒಂದ್ 20 ಕಿಲೋಮೀಟರ್ ಸೇಮ್ ಇದೇ ತರ ಐತಲ್ಲ ನಾವು ಬಂದಿದ್ದಾಗಿಂದ. ಒಂದ್ 20ರಿಂದ 25 ಕಿಲೋಮೀಟರ್ ಬರ್ಬೋದು. ಏನ್ ಮಾಡಕ್ ಆಗಲ್ಲ, ಇಲ್ಲೆಲ್ಲ ಟಿಪ್ಪರ್ ಅಲ್ವಾ, ಹೆವಿ ಟಿಪ್ಪರ್, ಟನ್ನೇಜ್ ಗಾಡಿಗಳು. ಅವೇನು ಮಾಡಕ್ ಆಗಲ್ಲ, ರೋಡ್ ಕಿತ್ತು ಹೋಯ್ತಾ ಇರ್ಬೇಕಷ್ಟೇ. ನಾವನ್ನ ನಿಧಾನಕ್ಕೆ ಹೋಯ್ತೀವಿ, ಅವ್ರು ನೋಡ್ದಲ್ಲ ಹೆಂಗೆ ಹಂಗೆ ಹೋಗ್ತಾರೆ ಅಂತ. ಇಂದ ರೋಡ್ನಾಗು ಮಟರ್ ಪನ್ನೀರ್ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತಣ್ಣ. ಅದೇ ರೊಟ್ಟಿ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅಯ್ಯೋ, ಇಲ್ಲಿ ಅವ್ರ ಹಂಗೆ ಗಂಡ್ಲ, ಏನ್ ಮಾಡೋದ, ನಾವ್ ಗಾಡಿಯಾಗ ಅಡಿಗೆ ಮಾಡ್ಕೊಂಡ್ ತಿನ್ನೋದೇ ಬೆಸ್ಟ್. ಏನ್ ಟೈಮ್ ಇರ್ಲಿಲ್ವಲ್ಲ, ಅವ್ನ್ ಲೋಡ್ ಮಾಡೋದ್ ಲೇಟ್ ಮಾಡ್ಬಿಟ್ಟ. ಬೇಗ ಮಾಡಿದ್ರೆ ಬಂದ್ಬಿಟ್ಟು ಅಲ್ಲೆಲ್ಲ ತರಕಾರಿ ತಗೊಂಡ್ ನಿಲ್ಸ್ಬಿಟ್ಟು ಮಾಡ್ಕೋಬಹುದಾಗಿತ್ತು. ತರಕಾರಿ ಬೇರೆ ಇರ್ಲಿಲ್ವಲ್ಲ, ಅದಕ್ಕೆ ನಾವು ಸುಮ್ನ ಬೆಳಗ್ಗೆ ನೋಡ್ಕೊಂಡು ಒಳ್ಳೆ ಅಡಿಗೆ ಮಾಡೋಣ. ಬೆಳಗ್ಗೆ ಸೊಪ್ಪು ದಾಲ್ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡೋಣ ಬಾ, ಬೇಳೆ ಹಾಕ್ಬಿಟ್ಟು. ಕಾನ್ಪುರಕ್ಕೆ ಬಂದ್ವಿ. ಕಾನ್ಪುರ್ ಅಲ್ಲಪ್ಪ ಇದು,
ಘಾಟಂಪುರ್ ಅಂತ ಹಾ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು. ಕಬ್ರಾಯಿ, ಹಾ ಮಹೋಬಾ, ಹಾ ಸಾಗರ್ಗೆ ಹೋಗಕ್ಕೆ. ಹಾ ನೋಡಿ ಇದೇ ಬ್ರಿಡ್ಜ್ ಮೇಲೆ ಹೋಗ್ತೀವಿ. ಕಾನ್ಪುರ್ಗೆ ಹೋಗ್ಬೇಕು ಅಂದ್ರೆ ಹಾ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವೀಗ. ನಮ್ಮ ಮಾಮೂಲಿ ನಾವು ಬರೋ ರೋಡ್ ಬಂದ್ವಲ್ಲ, ಹಾ ಅದೇ ರೋಡ್ ಇದು. ಆ ರೋಡಿಗೆ ಜಾಯಿನ್ ಆದ್ವಿ. ಈ ಬ್ರಿಡ್ಜ್ ಮಾಡುವಾಗ ಒಂದ್ ಜಾಮ್ ಆಗೋದು ಅಂದ್ರೆ ಹಾ ಯಪ್ಪ ಬೇಡ. ಒಂದೊಂದ್ ದಿನ ಆಗೈತಿ ಇಲ್ಲಿ. ಒಂದೊಂದ್ಸತಿ ರಾತ್ರಿ ಬಂದಿರೋರು ಬೆಳಗ್ಗೆ ತನಕ ಮಲ್ಗಿದೀವಿ. ಹಾ ಬ್ರಿಡ್ಜ್ ಕ್ಲಿಯರ್ ಆದ್ಮೇಲೆ ಟ್ರಾಫಿಕ್ ಜಾಮ್ ಇಲ್ಲ. ಇವಾಗ ಅಲ್ಲಿ ಬ್ರಿಡ್ಜ್ ಮಾಡ್ತಾ ಇದಾರೆ ಕಾನ್ಪುರ್ ಹತ್ರ, ಹಾ ಅಲ್ಲಿ ಜಾಮ್ ಆಗುತ್ತೆ ಇವಾಗ. ಮೆಟ್ರೋ ಬ್ರಿಡ್ಜ್. ಹಾ ಇಲ್ಲಿಂದ ಜಲ್ಲಿ ಗಾಡಿ ಅವ್ರು ಸ್ಟಾರ್ಟ್ ನೋಡು. ಇದೇ ಕಣ ಗಾಡಿ ಈ ತರ ನಿಲ್ಸಾರ ಇಲ್ಲಿ. ಅದೇ ಅವ್ ಕಾನ್ಪುರ್ ಹೋಗೋ ಮಾತ್ರ ಬಿಡ್ತಾರೆ, ಹಾ ಬೇರೆ ಕಡೆ ಹೋಗವ್ ಬಿಡಲ್ಲ, ಜಾಮ್ ಮಾಡ್ತಾರೆ. ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ಬಿಡ್ತಾರ ಮರೆ. ದುಡ್ಡು ಬೇಕಷ್ಟೇ ಎಲ್ಲ. ಹಂಗೆ ಲೈನು ನಿಂತವಪ್ಪ ಗಾಡಿ. ಎಲ್ಲ ಜಲ್ಲಿ ಗಾಡಿಗಳೇ ಇವು. ಹಾ ಇಲ್ಲ ಅದ್ ಎಷ್ಟು ಟಿಪ್ಪರ್ ಇದಾವಪ್ಪ, ಎಷ್ಟು ಲಕ್ಷ ಟಿಪ್ಪರ್ ಇದಾವ ಗೊತ್ತಿಲ್ಲ. ಸ್ನೇಹಿತರೆ, ರಾತ್ರಿ 1:30 ಆಯ್ತು. ಡೀಸೆಲ್ ಫುಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಬ್ರಾಯಿ ಹತ್ರ ಡೀಸೆಲ್ ಫುಲ್ ಮಾಡ್ತಾ ಇದ್ದೀನಿ. ರಾತ್ರಿ ಬರೀ 10,000 ಹಾಕ್ಸಿದ್ದೆ ಅಲ್ಲಿ ಲಕ್ನೋ ಬಿಟ್ಟ ಮೇಲೆ, ಮುಂದೆ ಬಂದ್ಮೇಲೆ. ಇವಾಗ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದೀನಿ. ಇದೆಯಪ್ಪ ಅಂದ್ರೆ ಇಲ್ಲಿ 89 ರೂಪಾಯಿ 3 ಪೈಸೆ ಇದೆ. ಅಲ್ಲಿ 87, ಲಕ್ನೋದಲ್ಲಿ 87 ರೂಪಾಯಿ ಎಷ್ಟು ಇದ್ದಿದ್ದು? 73 ಪೈಸೆನಾ? 50 ಪೈಸೆ ಇಲ್ಲ, 73 ಪೈಸೆನೇನಾಯ್ತು. चलो करिए। एक पॉइंट में डाल दीजिए। ठीक है निकाल के दिखा। हाँ दिखाओ, निकाल के। हाँ ठीक है डालिए। फुल ट्ಯಾಂಕ್ ಆಯ್ತು ಫ್ರೆಂಡ್ಸು. 259 ಲೀಟ್ರು 64 ಪಾಯಿಂಟಿಗೆ ಫುಲ್ ಆಯಿತು. ಅಮೌಂಟ್ 23,115 ರೂಪಾಯಿ 75 ಪೈಸೆ. ರೇಟು 89 ರೂಪಾಯಿ 3 ಪೈಸೆ ಇದೆ ಇಲ್ಲಿ ಕಬ್ರಾಯಲ್ಲಿ. ಫ್ರೆಂಡ್ಸ್, ಈಗ ಟೈಮು ನೈಟ್ 2:30 ಆಯಿತು. ಈಗ ನಾನು ಉತ್ತರ ಪ್ರದೇಶ್ ಪಾಸ್ ಆಗಿಬಿಟ್ಟು ಮಧ್ಯಪ್ರದೇಶ್ ಇನ್ನಾಗ್ತಾ ಇದ್ದೀನಿ. ಮಧ್ಯಪ್ರದೇಶ್ ಬಾರ್ಡ್ರ್ ಕ್ಲೋಸ್ ಆಗಿದೆ. ಡೈರೆಕ್ಟ್ ಹೋಗ್ತಾ ಇದ್ದೀನಿ ಹೈವೇನಾಗೆ. ಈಗ ಬಾರ್ಡ್ರಿಗೆ ಏನು ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಬೆಳಿಗ್ಗೆ ಟೈಮು ಬಂದು RTO ಇರ್ತಾನಂತೆ, ದುಡ್ಡು ತಗೊಳ್ತಾನಂತೆ. ನಾನು ನೈಟೇ ಪಾಸ್ ಆಗ್ತಾ ಇದ್ದೀನಿ. ಫ್ರೆಂಡ್ಸು 3 ಗಂಟೆ ಆಯಿತು. ಟೀ ಕುಡಿಯೋಣ ಅಂತ ನಿಲ್ಸಿದ್ದೀನಿ. ಏಕ್ ಚಾಯ್ ದೇವ್ ಭಯ್ಯ. ಇಲ್ಲಿಂದ ಛತ್ರಪುರ ಇನ್ನ 22 ಕಿಲೋಮೀಟ್ರ್ ಇದೆ. ಟೀ ಕುಡ್ಕೊಂಡು ಹೊರಡ್ತೀನಿ ಇಲ್ಲಿಂದ. ಸ್ನೇಹಿತರೆ, ಟೈಮು 4:20 ಆಯಿತು. ಮಲಗೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸಿದ್ದೀನಿ. ನಮ್ಮ ರಂಗಪ್ಪ ಮಲಗಿದ್ದಾನೆ ನೋಡಿ. ನನಗೂ ನಿದ್ದೆ ಬರ್ತಾ ಇದೆ. 4:20 ಆದ್ರಿಂದ ಯಾರ ಜೊತೆಲಿ ಮಾತಾಡೋಕ್ಕಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಿದ್ದೆ ಬರ್ತಾ ಇದೆ, ಮಲಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲೇನೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಜರ್ನಿ ನೀವು ನೋಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಇಲ್ಲಿಂದ ಜರ್ನಿ ಹೇಗಿರುತ್ತೆ ಅಂತ ಹೈದರಾಬಾದ್ ತನಕ. ಗುಡ್ ನೈಟ್ ಸ್ನೇಹಿತರೆ.